ಮಗುಗೆ ತೊಂದ್ರೆ ಆಕತಿ. ಮಗುನ ಅಪ್ಪಾಗ ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ರಿ? ಚೆನ್ನಾಗೇನೆ ಇರುತ್ತೆ ಮಗು, ಚೆನ್ನಾಗೂ ಬೆಳಿತೆ. ನಾನೆಲ್ಲ ಬೇಡ್ಕೊಂಡ್ ಬಂದೇನಿ. ಏನ್ ಬಿಡ್ಕೊಂಡ್ ಬಂದ್ರಿ? ನನ್ ಮಗು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡ್ರು, ನನ್ನ ಮಗು ನನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ. ನೀವು ಅಂದ್ರೆ ನಂಗೆ ಬಹಳ ಇಷ್ಟ ರೀ. ಸಂತೋಷವಾಗಿರ್ಬೇಕ್ರಿ. ಹಿಂಗೆ ಇರೋಣ ಕಣೆ. ಯಾವಾಗ್ಲೂ ನೀವು ನಾ ಹೇಳ್ದಂಗೆ ಕೇಳ್ಬೇಕು ನೋಡ್ರಿ. ಆಯ್ತು ಚೆನ್ನ. ಯಾರ ಮಾತನ್ನು ಕೇಳಬಾರ್ದು. ಇಲ್ಲ ಕಣೆ, ನೀವು ಅಂದ್ರೆ ನಂಗೆ ಬಹಳ ಇಷ್ಟ ರೀ. ನನಗೂ ನೀನಂದ್ರೆ ಬಹಳ ಇಷ್ಟ ಕಣೆ. ಇಲ್ಲಪ್ಪ. ಈ ಗೌಡ್ರಿಗಂಕರು ಹೊತ್ತು ಗೊತ್ತು ಏನಿಲ್ಲ. ಯಾವಾಗ ನೋಡಿದ್ರೂ ಇದಾಗಿ ಹೋಗ್ತೀವಿ. ಒಂದು ದಿವಸ ಒಂದು ಚಂದ ಮಾತಿಲ್ಲ, ಕಥೆ ಇಲ್ಲ. ಮಗು ಆಗಾಕತ್ತೈತಿ ಅಂದ್ರೂ ಮಾತು ಕೇಳೋದೇ ಇಲ್ಲ. ಇವರಂದ್ರೂ ಇತ್ತೀಚೆಗೆ ನನಗೆ ಇಷ್ಟನೇ ಆಗೋದಿಲ್ಲ. ಏನು ಮಾಡೋದು, ನನ್ನ ಕರ್ಮ ಅನುಭವಿಸ್ಬೇಕು. ಪಾಪಿ ಶಂಕರು ಎಲ್ಲಿ ಹೋದ್ನ ಏನು, ಆ ಸಿದ್ಲಿಂಗ್ ಯಾವ ಹೊತ್ನಾಗ ಏನು ಮಾಡ್ತಾನೋ ಏನು. ಹಿಂಗಾದ್ರೂ ಮಾಡಿ ಆ ಸಿದ್ಲಿಂಗನ್ನ ಮನೆ ಬಿಡಿಸ್ಬೇಕು. ಇಲ್ಲ ಅಂದ್ರೆ ನನಗಂಕರು ಒಂದು ಗತಿ ಕಾಣಿಸೋದಂಕರು ಗ್ಯಾರಂಟಿ. ಶಂಕರಿಗೆ ಏನಾದರೂ ಮಾಡಿಬಿಟ್ರೆ ಆ ರೀತಿ ಆಗಬಾರ್ದು. ಗೌಡ್ರ ಜೋಡಿ ಚಂದಾಗೆ ಇರಬೇಕು. ಎಲ್ಲಿ ಮಟ್ಟ ಈ ನಾಟಕ ಏನು, ನನಗಂಕರು ಸಿಕ್ಕಾಬಿಟ್ಟೆ ಹೆದರಿಕೆ ಆಗ್ಬಿಟ್ಟೈತಿ. ದೇವ್ರಿ, ನಂದು ಶಂಕರು ಕಳ್ಳಾಟನ ನೀನೇ ಕಾಪಾಡಬೇಕಪ್ಪ. ಗೌಡ್ರಿಗೆ ಗೊತ್ತಾಗ್ಲಾರ್ದಂಗೆ ನಮ್ಮಿಬ್ಬರು ಪ್ರೀತಿ ಉಳಿಬೇಕು. ನಮ್ಮ ಮಗು ಮಾತ್ರ ಉಳಿಬೇಕಪ್ಪ ದೇವ್ರಿ. ಹಾಂ ರೀ, ಹ್ಞೂ ರೀ, ಮನೆಗೆ ಹೋಗೋಣ ಬರ್ರಿ. ನೀವು ಯಾವಾಗಲೂ ಇದ್ದ ನೋಡ್ರಿ, ತೋಟದಾಗ ಬಿಡಲ್ಲ ಅಂತೀರಲ್ರಿ ನೀವು. ಹೋಗ್ರಿ, ಹೋಗಿ ಬಂದ್ರಿ, ಹೋಗೋಣ. ಅವರ ಅಪ್ಪರ ಅಪ್ಪರ ನನ್ನ ಮನ್ಯಾಗ ಅವರ ಯಾಕೆ ಹೋಗಕತ್ತೀಯ? ಬಾಯ್ ಯಾರು ಇಲ್ಲ. ಅವರ ಅಪ್ಪರ ಅಂತ ಎದಕ್ಕಂತೀವಿ? ಅವರ ಅಂತ ಅನ್ಬೇಡ, ಚಂದ ಪಾರು ಅಂತ ಕರೆಯಕ್ ಬರಲ್ಲ ಏನು ನಿಮ್ಗೆ? ಅಪ್ಪರ್ ಇಲ್ಲದಕ್ಕೆ ಹೇಳಿತ್ತು. ಅವನು ಸಿದ್ಲಿಂಗ ಪೋರ್ಟು ಸಿದ್ಲಿಂಗ ಲಿಂಗನೂ ಇಲ್ಲ, ಎಲ್ಲೋ ಹೊರಗೆ ಹೋಗ್ಯಾನ. ಅಲ್ಲಪ್ಪರ ನಿಮ್ಮ ಮನೆ ಯಾವತ್ತು ಅಂದ್ರೆ ನಿಮ್ಮ ಗೌಡ್ರು ಸಾಕಷ್ಟು ಮನೆ ಅದಾವು. ಸುಮ್ಮನೆ ಎಲ್ಲಿ ಬೇಸರ ಆಯ್ತು ಆ ಮನ್ಯಾಗ ಇದ್ರಾತು ಅಂತ ಆ ಮನೆಗೆ ಹೋಗಿ ಹುಡುಕಿ ಸಾಕು ಬಂದೆ. ಅವು ಅಲ್ಲಿ ಕದಾ ಬಿಡ್ತೀನಿ, ಯಾರು ಅನ್ಲಿಲ್ಲ. ಅದಕ್ಕೆ ಈ ಮನ್ಯಾಗ ಅಂತ ಯಾರ ಹೇಳಿದ್ರ ಅದಕ್ಕೆ ಕೂಡ ಬಂದಿಲ್ಕಿಗೆ. ನಿಮ್ಮ ಗೌಡ್ರಿಗೆ ಅಲ್ಲಿ ಹತ್ತಿ ಇಳಿಯೋದು ಅಡ್ಡಾಡೋದು ತ್ರಾಸ ಆಕತಿ. ಚಂದಾಗಿ ತಣ್ಣಗೆ ಈ ಮನೆಯಾಗಿರ್ಲಿ ಅಂತ ಈ ಮನೆಗೆ ಕರ್ಕೊಂಡ್ ಬಂದಾರ. ಬಾಯ್ ಅವರು ಏನೋ ಸುದ್ದಿ ಕೇಳಿದೆ, ಗೌಡ್ರೇನೋ ಈಗ ಕೇಳ್ದೇನು? ಅಯ್ಯೋ ನನ್ನ ಕರ್ಮ, ಅದು ದೊಡ್ಡ ರಾಮಾಯಣ. ನಿಮ್ ಗೌಡ್ರು ತಿರುಪತಿಗೆ ಹೋಗಿ ತಲೆ ಕೊಟ್ಟಕ್ ಬಂದಾರ. ನಮ್ಮ ಮಗು ಆಗಾಕತ್ತೈತಿ. ಅದು ನನಗೆ ಭಾಳ ಖುಷಿ ಆಯ್ತು. ಹೆಸರು ನಂದು. ಏನ್ ಶಂಕರು ನೀನು ನನಗೆ ತಮಾಷೆ ಮಾಡ್ತೀನಿ. ಹಂಗೆ ತಮಾಷೆ ಮಾಡಿದೆ, ಆದ್ರೆ ನನ್ನ ಮಗನ ಸಂಬಂಧ ಅಪ್ಪರ್ ಬಿಡಿಕೆ ಬಂದ್ರಲ್ಲ ಭಾಳ ಖುಷಿ ಆಗತ್ತೆ ನನಗೆ. ಈ ಖುಷಿ ಯಾವಾಗ್ಲೂ ಇರ್ಬೇಕು. ನೀನು ಸಂತೋಷವಾಗಿರು, ಯಾವಾಗ್ಲೂ ಮಕ್ಕ ಹಿಂಗ್ ಗಂಟು ಹಾಕೊಂಡು ಇರ್ಬೇಡ. ನೋಡು ಇಲ್ಲಿ ನಿಂತ್ಕೊಂಡು ಏನಾರ ಮಾತಾಡ್ತಿಲ್ಲ. ಬಾ, ನೀವ್ ಒಳಗ್ ಮಾತಾಡ್ತೀನಿ. ಬೇಗ ಕೂಸ್ಬೇಕು ಬಾ. ಏನಾಗಮ್ಮ ಕಟ್ಟಿ ಕುತ್ಕೊಂಡ್ಬಿಟ್ರಿ? ಊಟ ಆತೇನು? ಆತ್ಮ ಸರಿ, ಹಾಗೆ ನೋಡಿದೆನವ ಶಂಕರಪ್ಪನ ಒಳಗೆ ಹಾಕ್ಯಂಬಿಟ್ಟಾಳ ಗೌಡ್ತಿ. ಎಂಥ ಕಾಲ್ ಬಂತವ. ಅಂತೂ ಹೋಟೆಲ್ನ್ಯಾಗ ಊಟ ಮಾಡಿ ಅಡ್ಕಿಲಿ ಹಾಕಿ ಮುಂದಂಗೆ ಆಟ ನಮ್ಮ ಗೋಟಿ ಯಾವಾಗ ಮನ್ಯಾಗ ಇರ್ತಿತ್ತು ಯಾವಾಗಿಲ್ಲೋ. ನಮ್ಮ ಶಂಕರನ ಬೆನ್ನು ಹಟ್ಟಿ ಅವ್ರು ಒಂದು ಟವು ನಿಲ್ಲಾಕೊಳ್ತು. ನನ್ನ ಹಣೆ ಬಾರಿ ಅಂತ ಬಂತು. ಮುಗಿಯ ಉಪವಾಸ ಒಣಗಾಟಲ್ಲ ಇದು ಪಡಿಪಾಟ್ಲ. ಏನಾಗೈತಿಲ್ಲ ನಿನಗೆ? ಹುಚ್ಚು ಚಿಂತದಿಲ್ಲ ಲೇ, ಒಂಥರ ಹುಚ್ಚು ಮಾಡ್ದ ಮಾಡಕತ್ತೀರಿ ಅಲ್ಲಿ ಹುಚ್ಚ. ಶಂಕರು ಮ್ಯಾನೇಜರಿಗೆ ಬಂದತಿ, ಯಾಕ ಏನು ಕೆಲಸ ಹೇಳಂಗಿಲ್ಲ. ಹೇಳಿರಿ ಜಗಳನ ಕಾಯಂ. ಲೇ, ಬೆಳಗ್ಗೆ ನಿಂತಾನ ಇವ್ನು ಓಷ್ಟು ಪೈಪ್ ಅಲ್ಲಿ ಓದ್ತಿಟ್ಟನಿ, ಸ್ವಲ್ಪ ಮಾಡಬಾರ್ಲಿ. ಬೆಳಿಗ್ಗೆ ಚಾ ತಂದು ಕೊಟ್ಟನಿ, ಉಪ್ಪಿಟ್ಟು ತಂದು ಕೊಟ್ಟನಿ. ಇದೆಲ್ಲ ಕೆಲಸ ನಿಂದು. ನಮ್ದು ಏನಿದ್ರು ಮ್ಯಾನೇಜರ್ಗೆ ಏ ಒಂದು ತೂತು ತಿಂದಲ್ಲಿ ನೀನು ಉಪ್ಪಿಟ್ಟು ನಾನು ಉಪ್ಪಿಟ್ಟು ತಿಂದು ಅಪ್ಪರ ಏನಾರ ಬೈತಾರ ಅಂತ ಹೇಳಿ ಓಸು ಬೈಬಿಟ್ರಲ್ಲಿ ತೆಗೆತದ. ಅವತ್ತು ಹೆಮ್ಮೆಯಿಂದ ಅಪ್ಪರ್ ನನಗೆ ಕೋಟ್ ಕೊಟ್ಟಾರ. ಅದರ ಮೇಲೆ ಕಲರ್ ಕೊಲ್ಲು ಒಂದು ಇದನ್ನ ಕೊಟ್ಟಾರ, ಕರ್ಚಿಪ್ಪ. ನೀನ್ ಏನೇ ಲೆಕ್ಕ ಬರೋದು ಏನೇ ಮಾಡಿ ಅನ್ನೋದು ಗೊತ್ತ ನನಗೆ. ಬೇಡ ಅದನ್ನ ಹೇಳಿದ್ರೆ ಅಪ್ಪ ನೀನು ಒಂದು ದಿವಸ ಮನೆ ಇಟ್ಟರಂಗಿಲ್ಲ. ಲೇ, ಅಲ್ಲಿ ಕಡೆ ಮನೆ ಕರಿಯೋಗಿ ಏನು ಕೊಟ್ಟಿಲ್ಲ ನೀನು? ಜೋಳ ಕೊಟ್ಟಿದ್ದೆ. ಏ ಒಳ ಕೊಟ್ಟ ಇರ್ಲಿಕ್ಕೆ ಕೊಟ್ಟಿದ್ದೆ. ಅಪ್ಪರಿಗೆ ಹೇಳಿದನ. ರಾಗಿ ಕೊಟ್ಟಿದ್ದೆ. ಅಪ್ಪರಿಗೆ ಹೇಳೆ. ಉಳ್ಳಾಗಡ್ಡಿ ಕೊಟ್ಟಿದ್ದೆ. ನಾನ್ ನಿಮ್ದು ಗೌಡ್ತಿದ್ದು ಒಬ್ಬರಿಗೆ ಹೇಳಿ ಹೇಳ್ಬಾಡ್ಲಿ. ಬಂಗಾರನು ಬಂಗಾರ ನನ್ನ ಬಂಗಾರ ಮುದ್ದು
ಸಿದ್ಲಿಂಗ ಇದು ಕೊಡ್ಕೊಳ್ಳೆ ಬ್ಯಾಡಪ್ಪ ಅಲ್ಲ ನಾನು ಅಲ್ಲೇ ಕೊಡಪತ್ ಕೊಡತಿ ಬ್ಯಾಡ ನಮ್ ಕೊಡ್ದು ಅಲ್ಲೇ ನಾನು ಹೆಂಗ್ ಬ್ಯಾಡ ಇಲ್ಲ ಅಂದ್ರು ನೋಡು ನಾನು ಗೌಡ್ತಿದು ನಿಂದು ಹೇಳಿಲ್ಲ ನನ್ನ ಹೆಸರು ಲೇ ಕೊಡ್ಲೆ ಲೇ ಕೊಡಲೆ ಒಂದು ಅಪ್ಪರ ಏನಲ್ಲ ಇದು ನ್ಯಾಯ ಏನಲ್ಲಪ್ಪರ ಅದ ಕೋಟಕ್ಕೆ ಅಂದಪ್ಪರ ನಾನು ಅಕ್ಕಿಂದ ಕರ್ಕೊಂಡು ಹೆಂಗಕರ ಅಂತ ಅಂದು ಕೇಳಕತ್ತಪ್ಪ ಓಸು ಬೈಬಿಟ್ಟ ನೋಡ್ರಿ ಅಲ್ಲಿ ಗೌಡ್ರ ಏನಿಲ್ಲ ನೀವು ಅಪ್ಪರ. ದೇವ್ರಂತ ಕೋಟ್ ತಗೊಂಬಂತ ಇಸ್ತ್ರಿ ಹೊಟ್ಟಿಗೆ ಮಾತಾ ಹೇಳ್ತಾನ್ರಿ ಇವನು ನಮಗೆ ಗೊತ್ತಾಗಲ್ಲ ನಮ್ ಗೌಡ್ರ ಎಂತ ತೊಂದರೆ ಅನ್ನೋದು ಅಪ್ಪರ ನೀವ್ ಹೋಗಲೆ ನಾನು ಅಲ್ಲಿ ಹೊಲದ ಇದು ಮಾಡತ್ತಂತದ ಅಪ್ಪರ ಹಾ ಸರಿ ಹೋಗಲೆ ಲೇ ಸಿದ್ಲಿಂಗ ಹೇಳ್ರಿ ಗೌಡ್ರ ಲೇ ನಿಮ್ಮ ಅಮ್ಮರ್ದು ಶಂಕರ ಏನೋ ಹೇಳ್ತಾನೆ ಅಂತ ನಂಗೆ ಅದೇನಿಲ್ಲ ಗೌಡ್ರ ಕೋಟ ಇಸ್ತ್ರಿ ಅಂದ ನಾವ್ ಹೊಡ್ಸ್ಕೊಂಡ್ ಮಗನ, ಮತ್ತೊಂದ್ಸಲ ಏಯ್ ಹೇಳಲೇ ಚಕ್ರಿಯ ಎದ ಓದಿಲಿ ಅಪ್ಪ ಈ ಬಟ್ ಅಂತ ಬಾರೋ ಎಡ ಹೇಳಲೇ ಓದಲಿಲ್ಲ ನೀ ಮಾಡೋದಲ್ದ ಇಲ್ಲಿ ನನ್ನ ಜನರು ಬಕ್ಕತ್ತಾರ ಬಾರೋ ಏನ್ ಮಾಡಿದ ಇವತ್ತು 5 ಗಂಟೆ ಸುಮಾರು ನಿಮಗೆ ಸಸ್ಪೆನ್ಸ್ ಆಗಿ ಈ ಟೈಮ್ ಸಮಯದಲ್ಲಿ ಹೇಳುವಿ ಏಯ್ ಆ ಟೈರ್ ಸಮಯ ಅದು ಏನು ಬೇಡ ಈಗ ಹೇಳಲೇ ಹೇಳು ಮಗನೇ ಕೊಡ್ರಿ ಹೇಳಲೇ ಹೇಳಲೇ ಎದುರ್ಕೊಡ್ರಿ ಹೇಳು ಏನು ಇದು ಹ್ಮ್. ಸಂಕ್ರುಂಡು ಹ್ಮ್. ಇನ್ನು ಸಮಥಿಂಗ್ ಕೊಡ್ರಿ ನಾನು ನಿಮ್ಗೆ ಇದ್ರಿಗೆ ಇದನ್ನ ಹೇಳಬಾರ್ದು ಅಂತಂದು ಹೇಳಿ ಹ್ಮ್. ಅಲ್ಲೇ ಇಲ್ಲೇ ತೋಟದ ಕಡೆ ಯಾಕೆ ಗಮನ ಹರ್ಸಕತ್ತಾನ ಹೇಳ್ರಿ ಏನು ನಡಿಯಕತ್ತೈತಿ ಏ ಮಗನ ನಿಜ ಹೇಳಲೇ ನಿಜ ಹೇಳು ನಿಜನಾ ನಿಜ ಕೊಡ್ರಿ ಏಯ್ ಸುಳ್ಳು ಹೇಳಿದೆ ಮಗನೇ ಜೀವಂತ ಊತ ಹಾಕಿಬಿಡದೆ ನಡೆ ಲಿಂಗ ಹೇಳೋದು ನಿಜನೋ ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಇದೇ ನಿಜ ಅದೇನೆಂದರೆ ಊರಲ್ಲಿ ನಾನು ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡಲಿ ಯಾಕೆಂದ್ರೆ ಊರಿಗೆ ಗೌಡ ಅದಾನಿ ನಾನೇನು 4 ಜನಕ್ಕೆ ಬುದ್ಧಿ ಹೇಳೋನು ನನ್ನ ಹೆಂಡತಿನೇ ಈ ಥರ ಮಾಡ್ತದಾಳ ಅಂತ ಅಂದೆಂದ್ರೆ ನಾನು ಬದುಕಬೇಕು ಸಾಯ್ಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನೋಡೋಣ ಈ ಹೂ ಕೊಟ್ಟು ಶಂಕರಿಗೆ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ಶಂಕರು ಅಂಕರು ಹೆದರಿ ಸಾಯ್ತಾನ. ನನ್ನ ಮಾತಂಕರು ಏನು ಕೇಳೋದಿಲ್ಲ. ಯಾವಾಗಲೂ ಬರೀ ಹಿಂಗೆ ಮಾಡ್ತಾನೆ. ಒಂದು ದಿವಸ ಚಂದ ಪ್ರೀತಿಯಿಂದ ಕರ್ಕೊಂಡು ಏನೇ ಮಾಡ್ತಾ ಇದೀಯ ಇಲ್ಲಿ ಅದು ಸುಮ್ಮನೆ ಹೂ ಚಂದ ಇತ್ತಲ್ಲ ಕಿತ್ಕೊಂಡೆ ರೀ. ಹೂವು ಹಾಂ ರೀ ಹೌದು. ಯಾಕ್ರಿ ಅದು ಗಿಡದಾಗಿದ್ದೇ ಚಂದ ಇತ್ತು, ನಿನ್ನ ಕೈಯ ಬಂದ್ಮೇಲೆ ಹಾಳಾಯ್ತು. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಿ? ಆದ್ರೆ ಅದು ಸಮಯ ಬರಲಿ, ಏನು ಮಾತಾಡ್ತೀರಿ? ಹೇಳೋದಿಲ್ಲ. ಹಾ ರೀ ಏನು ಹೇಳಕತ್ತೀರಿ ನೀವು? ನೀವು ಏನು ಹೇಳ್ತೀರಿ ನಂಗೆ ಒಂದು ಅರ್ಥ ಆಗತ್ತಿಲ್ಲ. ಯಾಕ್ರಿ ಏನಾಯ್ತು? ಆಗಂಗೆ ಮಾಡ್ತಾನೆ ಮುಂದೆ. ಏನ್ರಿ ಅಂತದೇನಾಯ್ತು? ಈಗ ಯಾರು ಏನ್ ಮಾಡಿದ್ರು? ಸುಮ್ಮನೆ ಸಿಟ್ಟಾಗಿರಿ. ಕೂಡ ಮಾತಾಡೋದು ಒಂದೇ, ಕಲ್ಲು ಬಂಡಿ ಕುಟ್ಟಾಗೆ ಸಂಸಾರ ಮಾಡೋದು ಒಂದೇ. ಇನ್ನು ಮೇಲೆ ನೀನು ನಿನ್ನ ಪಾಟಿಗೆ ಎದ್ದು ಬಿಡು. ಏನ್ರಿ ಹಿಂಗ್ ಮಾತಾಡಕತ್ತೀರಿ? ನನ್ನ ಸುದ್ದಿ ಬರಬೇಡ ಈಗ. ರೀ ಏನಾಗೈತ್ರಿ ನಿಮ್ಗೆ? ಯಾಕೆ ಹಿಂಗ ಅನ್ನಕತ್ತೀರಿ ನನಗೆ? ಬರಬೇಡ ಅಂತ ಹೇಳ್ತದನಲ್ಲ, ನಡಿ. ಏನಿವ್ರು ನನ್ನ ಸುದ್ದಿಗೆ ಬರಬೇಡ ಅಂತ ಅನ್ನಕತ್ತಾರ? ಏನಾಯ್ತು? ಯಾರಾದ್ರೂ ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗ ಹೇಳಿದ್ರಾ? ಆ ಸಿದ್ಲಿಂಗ ಏನಾದರೂ ನಮ್ಮ ಬಗ್ಗೆ ಏನಾದರೂ ಹೇಳಿದ್ನ? ನಿಜ, ಆ ಸಿದ್ಲಿಂಗನ ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಮೊದಲು ಸಿದ್ಲಿಂಗನ ಹುಡುಕ್ಬೇಕು. ಎಲ್ಲದನ ಏನು ಆ ಸಿದ್ಲಿಂಗ? ಸಿದ್ಲಿಂಗ, ಏ ಸಿದ್ಲಿಂಗ, ಎಲ್ಲದಿಯೋ ಸಿದ್ಲಿಂಗ? ಎಂಥ ಆಟ ಮಾಡಿಬಿಟ್ನಲ್ಲ. ಇಲ್ಲಿ ಚೆನ್ನಾಗಿದ್ದು ಸಂಸಾರನ ಒಡಿಗಿಡಿತೇನೆ ಏನೋ ಗೊತ್ತಿಲ್ಲ. ಪಾಪ ಗೌಡ್ತಿ ಅಮ್ಮನ ಜೀವನನ ಹಾಳು ಮಾಡಿಬಿಡ್ತಾನೋ ಏನೋ. ಪಾಪ ಅನ್ನ ಹಾಕಿ ಸಾಕಿ ಸರಿ ತಾಯಿ ಗೌಡ್ರು ಎಲ್ಲ ಬಾಯಿ ಬಿಡ್ಸ್ಕೊಂಡ್ಬಿಟ್ರಲ್ಲ. ಏನು ಮಾಡೋದು ಈಗ? ಭಾಳ ಬೇಜಾರದ. ಓ ಗೌಡ್ತಿ ಅಮ್ಮರ ಬರ್ರಿ ಬರ್ರಿ ಬರ್ರಿ. ಅಲ್ಲೋ, ಎಲ್ಲಿ ಹೋಗಿದ್ದ ನೀ ಇಷ್ಟ ಮಟಾನು? ಏನಿಲ್ರಿ, ಅಲ್ಲಿ ಕಾಲೇದಾಗ ಸ್ವಲ್ಪ ಏನೋ ನೀರು ಹೊಂಟತ್ರಿ ಗೌಡ್ತಿ ಅಮ್ಮ, ಹಂಗಾಗಿ ಅದು ನೋಡಕಂತ ಹೋಗಿದ್ರಿ. ಹೌದು, ಗೌಡ್ರ ಏನಾದ್ರೆ ಈ ಕಡೆ ಬಂದಿದ್ರನ? ಇಲ್ರಿ, ಬೆಳಗಿನಿದ್ದ ನನಗೆ ಕೂಡೇ ಇಲ್ರಿ ಅವರು. ಮೊನ್ನೆ ಮಧ್ಯಾಹ್ನದಾಗಿನ ಯಾರ ಕೊಟ್ಟಾಗಿನ ಜಗಳ ಮಾಡ್ತಾ ಇದ್ರಂತ್ರಿ. ನಾಗಾಮೆ ಹೇಳ್ತ ನಾನು ಇದ್ರಿಗೆ ಹಂಗಾಗಿ ಏನ್ರ ಮನೆ ಕಡೆ ಬಂದಾಗ ಏನ್ರ ರಾಂಗ್ ಆಗಿದ್ರೇನ್ರಿ ಅವರು?
ಅಲ್ಲ ಮನೆ ಕಡೆ ಬಂದ ರಾಂಗ್ ಆಗಿದ್ರೇನು ಅಂತ ನಿನಗೆ ಅದನ್ನ ಗೊತ್ತು. ಇಲ್ಲಿ ಕೊಡ್ತೀಯಮ್ಮ, ಅಲ್ಲಿ ಏನೋ ಬರ್ತಿ ಯಾರ್ದು ಕೊಡಗೆ ಬರ್ತಿ ಜಗಳ ಮಾಡಕತ್ತಿದ್ರಂತ್ರಿ ಅವರು. ಅದಕ್ಕೆ ನನಗೆ ಕೊಡಿಲ್ಲ, ಯಾಕ್ರಿ ಕೊಡ್ರಿ ಹಿಂಗಂತ ಕೇಳ್ಬೇಕು ಅಂತಂದ್ರೆ. ಅಲ್ಲ ಯಾಕೋ ನಿನ್ನ ಮೇಲೆ ನನಗೆ ಅನುಮಾನ ಬರಕತ್ತೈತಿ ಸಿದ್ಲಿಂಗ. ಕರೆ ಹೇಳು, ಗೌಡ್ರಿಗೆ ನಮ್ಮ ಬಗ್ಗೆ ಏನಾದ್ರೂ ಕೆಟ್ಟದಾಗ ಹೇಳಿ ಏನು? ಇಲ್ರಿ ಗೌಡ್ತಿಯಮ್ಮರ, ದೇವ್ರನ್ನ ಹೇಳಿಲ್ರಿ ಅಮ್ಮರ. ಆ ಶಂಕರನ ಹತ್ರ ಜಾಗದಾಗ ಹೊಲ್ದಾಗದನ್ರಿ ನಾನು ಇವತ್ತು ಹಗ್ಲಲ್ಲೂ. ಇಲ್ಲ ಕೊಡ್ತೇಮ್ಮ, ಅವನು ಏನೋ ಪೈಪ್ ಕಿತ್ತಿಟ್ಟು ನೀರು ಎಲ್ಲಿ ಬೇಕಲ್ಲಿ ಹೊಂಟು ಅದಕ್ಕೆ ನಾ ಕಾಲೇಜ್ ನೋಡಕ್ ಹೋಗಿದ್ರೆ ಅವ್ನಿಗೆ ಆ ಕಡೆ ಎಲ್ಲಪ್ಪ ಈ ಕಡೆ ಮಾಡಂತ ಹೇಳಿ ಡೈರೆಕ್ಷನ್ ಕೊಟ್ಟು ಪೈಪ್ನ ನೀಟಾಗಿ ಜೋಡ್ಸಕ್ ಹೇಳಿ ಬಂದಿದ್ದ ನಾನ್ರಿ. ಗೌಡ್ರ ರೊಟ್ಟ ಕುಡಿಲ್ರಿ. ಶಂಕರ್ ಹತ್ರ ಹೋಗಿದ್ರ ಏನ್ರಿ ಕೊಡ್ತೇಮ್ಮ, ಅದೇನು ಗೊತ್ತಿಲ್ಲ. ನಾನು ಈ ಕಡೆ ಬಂದ ಮೇಲೆ ಏನಾರ ಹೋಗಿರ್ಬೋದು, ಭವಿಷ್ಯ ಮಾಡಿ ಅನಿಸ್ತತ್ರಿ. ಕೇಳ್ಬೇಕು. ಗೌಡ್ರಂತ ಕೊಡಿಲ್ರಿ ನಂಗೆ. ಸಿದ್ಲಿಂಗ, ನೀ ಮಾತಾಡೋದಕ್ಕೂ ನೀ ಹೇಳೋದಕ್ಕೂ ಒಂದಕ್ಕೊಂದು ಏನು ಸಂಬಂಧನ ಇಲ್ಲ. ಇಲ್ರಿ ಗೌಡ್ತಿಯಮ್ಮ, ಕರೆ ಹೇಳ ಸಿದ್ಲಿಂಗ. ಇಲ್ರಿ ಗೌಡ್ರಿಗೆ ಗೌಡ್ತಿಯಮ್ಮ, ಏನಾದ್ರೂ ಹೇಳಿದ್ರ ಒಪ್ಕೊಂಡ್ಬಿಡು. ಇಲ್ರಿ ಗೌಡ್ತಿಯಮ್ಮ, ನಿಜವಾಗ್ಲೂ ಹೇಳಿಲ್ರವ. ನಾ ದೇವ್ರಣೆಗೂ ಹೇಳಿಲ್ಲ. ಗೌಡ್ತಿಯಮ್ಮ ನನ್ನ ನಂಬ್ರಿ, ಯಾಕೆ ನನ್ನ ಮೇಲೆ ಅನುಮಾನ ಪಡ್ತೀರಿ? ನಾನು ಅಂತ ಹುಡುಗಲ್ಲ, ಭಾರಿ ಒಳ್ಳೆ ಹುಡುಗ. ನಿನ್ನ ಮೇಲೆ ಯಾಕೋ ನನಗೆ ಅನುಮಾನ ಬರಕತ್ತ. ನಾನು ಹಂಗೆಲ್ಲ ಹೇಳಂಗಿಲ್ಲ. ಗೌಡ್ರಿಗೆ ಇಲ್ಲಿ ಯಾರು ಅವ್ರ ಮುಂದೆ ನಿಂತು ಮಾತಾಡೋ ಧೈರ್ಯ ಇಲ್ಲ. ನೀನ ಒಬ್ಬನ ಗೌಡ್ರ ಜೊತೆಗೆ ನಕ್ಕಂತ ಮಾತಾಡೋದು ಎಲ್ಲ. ಅಂದ್ಮೇಲೆ ನೀನನ್ ಬಿಟ್ರೆ ಯಾರು ಹೇಳಕ್ಕೂ ಸಾಧ್ಯ ಗೌಡ್ತಿ, ಇಲ್ಲ. ಸುಖ ನಿಮಗೆ ಕೈ ಮುಗಿತೀನಿ. ನನ್ನ ಮೇಲೆ ಅನುಮಾನ ಪಡಬೇಡ್ರಿ. ಹೋಗಿ ಶಂಕರನ್ ಕೇಳ್ರಿ. ಶಂಕರನ ಹತ್ರ ಇಷ್ಟೊತ್ತವರೆಗೂ ಇದ್ದು ಈಗ ಊರಾಗ ಸ್ವಲ್ಪ ಏನೋ ಬೇಜಾರಾದ್ರೆ ಮೈಂಡ್ ಪ್ರೆಸ್ ಔಟ್ ಮಾಡ್ಕೊಂಡು ಈ ಕಡೆ ಬಂದೆ. ನೀವು ಅಷ್ಟೊತ್ತಿಗೆ ಕೂಗಿದ್ರು ಓಡ್ ಬಂದೆ. ಮೊದಲು ನಿನ್ ಜೋಡಿ ಮಾತಾಡಿ ಅದಕ್ಕೆ ಉಪಯೋಗ. ಶಂಕರ ಹತ್ರ ಹೋಗ್ತೇನೆ. ಶಂಕರ ಗೌಡ್ರು ಏನಾದ್ರು ಅಂದ್ರು ಏನೋ ಏನ್ ಮಾಡಿದ್ರು ಏನೋ, ಆಮೇಲೆ ನಿನ್ ತಗೋತೇನೆ. ನಿನ್ ಜೋಡಿ ಮಾತಾಡಿದ್ರಾಗ ಯಾವ ಅರ್ಥನೂ ಇಲ್ಲ. ಹೋಗು, ನಿನ್ ಕೆಲಸ ಏನೈತಿ ಅದನ್ನ ನೋಡ್ಕೊ ಹೋಗು. ಈ ಸಿದ್ಲಿಂಗ ನನ್ನ ಮುಂದೆ ಮಾತಾಡೋದು ನೋಡಿದ್ರೆ ಎಲ್ಲೋ ನನ್ನ ಇದ್ರಿಗೆ ಸುಳ್ಳು ಹೇಳ್ತಾರ ಅಂತ ಅನಿಸ್ತೈತಿ. ಇವನ್ನೆಲ್ಲೋ ಗೌಡ್ರಿಗೆ ಹೇಳ್ಯಾನ. ಇವನ್ನ ಮಾತ್ರ ನಾನು ನಂಬಕ್ಕೆ ಹೋಗ್ಬಾರ್ದು. ಈ ಸಿದ್ಲಿಂಗ ಎಲ್ಲೋ ನಮ್ಮಿಬ್ಬರ ಮಧ್ಯೆ ಬೆಂಕಿ ಹಚ್ಚಾನ. ಅದಕ್ಕೆ ಗೌಡ್ರು ನನ್ನ ಜೊತೆಗೆ ಸರಿಯಾಗಿ ಮಾತಾಡಲಿಲ್ಲ. ನಿಂದೇನದನ್ನು ನೋಡ್ಕೊಂಡು ನೀವು ಹೋಗು ಅಂತಂದ್ರು. ನನ್ನ ಜೊತೆಗೆ ಮಾತಾಡಬೇಡ ಅಂತಂದ್ರು. ಯಾವತ್ತೂ ಗೌಡ್ರು ಇಷ್ಟು ಸಿಟ್ಟು ನನ್ನ ಮೇಲೆ ಆಗಿಲ್ಲ. ಇವತ್ತು ಆಗ್ಯಾರ ಅಂದ್ರೆ ಈ ಶಂಕರಿಗೂ ನನಗೂ ಏನೋ ತಂದಿಟ್ಟಾರ ಈ ಸಿದ್ಲಿಂಗ. ಶಂಕರಿಗೆ ಏನು ಮಾಡ್ಯಾರೋ ಏನೋ ಒಂದು ಗೊತ್ತಾಗ್ಲಿಲ್ಲ. ಶಂಕರು ನನ್ನ ಭೇಟಿಯಾಗಿಲ್ಲ. ಯಾರಿಗೆ ಗೊತ್ತು ಅವ್ನಿಗೆ ಏನು ಮಾಡ್ತಾರೋ ಏನೋ ಅನ್ನೋ ಹೆದರಿಕೆ ಬೇರೆ ಹತ್ತೈತೆ ನನಗೆ. ಇನ್ನು ನನ್ನನ್ನು ಸುಮ್ಮನೆ ಬಿಡ್ತಾರ ಇವರು. ಅಯ್ಯೋ ದೇವ್ರಿ, ಏನು ಮಾಡಿದೆ ನಾನು? ನನ್ನ ಜೀವನನ ನಾನು ಹಾಳು ಮಾಡ್ಕೊಂಡೋ ಏನು? ಜನ ಅಂತಾರ ಮಕ್ಕಳಿಲ್ಲ ಅಂತ. ಏನೋ ದುರಾಸೆ ಪಟ್ಟು ನಾನು ಮೋಸ ಹೋದ್ನು. ಒಳ್ಳೆ ಗಂಡನ ಜೋಡಿ ಜೀವನ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಇದು ಏನು ಅಂತ ಮಾಡ್ಕೊಂಡೆ. ಮಕ್ಕಳು ಬೇಕು ಅನ್ನೋ ಆಸೆ ಒಳಗ ಮಕ್ಕಳು ಮಾಡ್ಕೊಳಕ್ ಹೋಗಿ ನನ್ನ ಜೀವನನ ಹಾಳು ಮಾಡ್ಕೊಂಡೆ. ಏನು ಪಾಪ, ಏನು ಗೊತ್ತಿಲ್ಲ. ಶಂಕರನ್ನ ಬಲಿ ಪಶು ಮಾಡಿಬಿಟ್ನೋ ಏನೋ ನಾನು. ಇಲ್ಲ, ಶಂಕರಿಗೇನೋ ಆಗ್ಬಾರ್ದು. ಶಂಕರನಾದ್ರೂ ಚೆನ್ನಾಗಿರ್ಲಿ. ನನ್ನ ಜೀವನ ಏನೋ ನಾನು ಹಾಳು ಮಾಡ್ಕೊಂಡೆ. ನಾನು ಸತ್ರು ಚಿಂತಿಲ್ಲ. ಶಂಕರನ್ ಮಾತ್ರ ಬದುಕಿಸ್ಬೇಕು. ಅವ್ರ ಜೀವನ ಹಾಳಾಗ್ಬಾರ್ದು. ಅವ್ರಿಗೆ ಒಳ್ಳೇದಾಗ್ಬೇಕು. ಮಕ್ಕಳ ಮೇಲೆ ದುರಾಸೆ ಇತ್ತ ಜನ ಅಂತಾರ ಅಂತ. ನನ್ನ ಹಣೆ ಬರ ಎಂಥದ್ದಿರ್ಬೇಕು. ಏನೆಲ್ಲ ಮಾಡ್ಕೊಂಡ್ಬಿಟ್ಟೆ ನಾನು. ನನ್ನ ಗಂಡಿಗೆ ವಿಷಯ ನಿಜವಾಗ್ಲೂ ಗೊತ್ತಾಗಿದ್ರೆ ನನ್ನ ಗಂಡ ನನ್ನ ಜೀವಂತ ಬಿಡ್ತಾನ? ಇಲ್ಲ, ಬಿಡೋದಿಲ್ಲ. ನನಗೆಲ್ಲಿ ಸಾಯಿಸ್ಬಿಡ್ತಾರೋ ಏನು. ನನ್ನ ಸಾಯಿಸ್ಲಿ ಏನೋ ಮಾಡ್ಲಿ, ಆದ್ರೆ ಏನು ಗೊತ್ತಿಲ್ದ ಪಾಪದ ಹುಡುಗ ಏನು ಮಾಡಬಾರ್ದು. ಈಗಲೂ ಮೊದಲು ಶಂಕರನ ಹತ್ರ ಹೋಗ್ತೀನಿ. ಶಂಕರಕ್ಕೆ ಕೇಳ್ತೀನಿ ಏನಾದರೂ ಇವ್ರು ಅದ್ದಾರ ಏನು ಅಂತ. ಆಮೇಲೆ ಮುಂದಿನ ವಿಚಾರ ಮಾಡ್ತೀನಿ. ಮೊದಲು ನಾನು ಶಂಕರನ ಭೇಟಿ ಆಗಬೇಕು. ಹೌದು, ಮೊದಲು ನಾನು ಶಂಕರನ ಭೇಟಿ ಆಗಬೇಕು.